ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ, ಹಾಗಿಲ್ಲ. ಹಬ್ಬ ಅಲ್ವಾ, ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ. ಹಬ್ಬ ಅಂದಮೇಲೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟೆಲ್ಲ ಕೆಲಸ ಇರುತ್ತೆ, ಏನೆಲ್ಲ ಪ್ರಿಪ್ರೇಷನ್ಗಳಿರುತ್ತೆ ಅಂತ. ಹೆಣ್ಮಕ್ಳಿಗೆ ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೇ ತುಂಬಾ ಖುಷಿ ಇರುತ್ತೆ. ಮತ್ತು ಅಷ್ಟೇ ಕೆಲಸ ಇರುತ್ತೆ, ಅಷ್ಟೇ ಪ್ರಿಪ್ರೇಷನ್ ಇರುತ್ತೆ, ಅಷ್ಟೇ ಶಾಪಿಂಗ್ ಇರುತ್ತೆ. ಒಂದು ತಿಂಗಳು ಮುಂಚಿತವಾಗ್ಲೇ ನಾವೆಲ್ಲ ಶಾಪಿಂಗ್ ಎಲ್ಲನೂ ಮಾಡ್ಕೊತಾ ಇರ್ತೀವಿ. ಸ್ಯಾರಿ ತರೋದೇನು ಮತ್ತು ರಿಟರ್ನ್ ಗಿಫ್ಟ್ಸ್ ಕೊಡೋದು ಏನು ಕೊಡಬೇಕು ಅಂತ ತುಂಬ ದಿನದಿಂದನೇ ಯೋಚನೆ ಮಾಡ್ತಾ ಇರ್ತೀವಿ. ಆ ಕ್ಯಾಲೆಂಡರಲ್ಲಿ ನಾವು ಇವಾಗ ಹೊಸ್ದಾಗಿ ನ್ಯೂ ಇಯರ್ ಮುಗಿದ ಮೇಲೆ ಕ್ಯಾಲೆಂಡರ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಕ್ಯಾಲೆಂಡರ್ ಬಂದಿದ ತಕ್ಷಣ ನಾವು ಹುಡ್ಕೋದೇನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತೆ, ಯಾವ ಡೇಟಲ್ಲಿ ಬಂದಿರುತ್ತೆ, ಯಾವ ತಿಂಗಳಲ್ಲಿ ಬಂದಿರುತ್ತೆ ಅಂತ ಫಸ್ಟ್ ಚೆಕ್ ಮಾಡೋದೆ ನಾವು ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಮಕ್ಳಿಗೆ ಆ ಹಬ್ಬ ಅಂತ ಅಂದರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ನಮ್ಮನೆಯಲ್ಲಿರುವಂತಹ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಮ್ಮನೆ ಯಾವ ರೀತಿಯಾಗಿ ಇದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಏನೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಅಂತ ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮನೆಯಲ್ಲಿರುವಂತಹ ಒಂದು ಪುಟ್ಟ ದೇವರ ಮನೆ. ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಖುಷಿ ಇರುತ್ತೆ. ಯಾವುದೇ ಕೆಲಸ ಏನೇ ಕಷ್ಟ ಇದ್ರೂ ಎಲ್ಲನೂ ಸಹ ಮಾಡ್ಕೊತಾ ಇರ್ತೀವಿ. ಏನು ಕಷ್ಟ ಅಂತಲೇ ಅನಿಸಲ್ಲ. ರಾತ್ರಿ ಫುಲ್ಲು ನಿದ್ದೆ ಇಲ್ಲ ಅಂದರೂ ಸಹ ಪರವಾಗಿಲ್ಲ, 5 ಗಂಟೆಗೆಲ್ಲ ಪೂಜೆ ಆಗಬೇಕು ಅಂದ್ಬಿಟ್ಟು ಪ್ರಿಪ್ರೇಷನ್ನ ಮಾಡ್ಕೊತಾ ಇರ್ತೀವಿ. ನೋಡಿ, ಈ ರೀತಿಯಾಗಿ ನಮ್ಮನೆ ದೇವ್ರ ಮನೆನ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಮಲ್ಲಿಗೆ ಹೂವು ಬೇಕು ಅಂತಲೇ ಸಿಕ್ಕಾಬಟ್ಟೆ ಇಷ್ಟ. ಲಕ್ಷ್ಮಿಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ಅಷ್ಟೇ ಸಿಕ್ಕಾಬಟ್ಟೆ ರೇಟ್ ಇರುತ್ತೆ. ಹೂವು ಅಂತೂ ಮಾತಾಡ್ಸೋಕ್ಕಾಗ್ತಾ ಇರಲಿಲ್ಲ. ಕನಕಾಂಬರ ಅಂತೂ ಕೆಜಿಗೆ 5,000 6,000 ಇತ್ತು. ಮಲ್ಲಿಗೆ ಹೂವು ಅಂತೂ ಮಾತಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಪ್ರಿಯವಾಗಿದ್ದು ಮಲ್ಲಿಗೆ ಹೂವನ ಹಾಕ್ತೀವಿ. ಲಕ್ಷ್ಮಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ, ಎಷ್ಟೇ ಹೂವು ಹಾಕಿದ್ರೂ ಸಾಲಲ್ಲ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಆಗುವಂತಹ ಅಷ್ಟು ನಾವು ಸಾಮಾನುಗಳನ್ನ ತೊಗೊಂಡು ಬಂದು ಅಲಂಕಾರನ ಮಾಡ್ತೀವಿ. ನಾನಿಲ್ಲಿ ಒಂದು ಶುಕ್ರವಾರ ಹಬ್ಬ ಇಟ್ಕೊಂಡು ಎಲ್ಲನೂ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಗುರುವಾರನೇ ಸಹ ಸ್ವಲ್ಪ ಚಕ್ಲಿ, ಕರ್ಜಿಕಾಯಿ ಮತ್ತು ಹಾಗೆ ರವೆ ಉಂಡೆನೂ ಸಹ ಮಾಡಿಕೊಂಡಿದ್ದೆ. ತಂದು ಎಲ್ಲನೂ ಮಡಗೋದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮನೇಲೇ ಏನೋ ಒಂಥರ ಮಾಡಿದ್ರೆ ಸಮಾಧಾನ ಇರುತ್ತೆ ನಮಗೂ ಅಂತ ಹೇಳ್ಬಿಟ್ಟು ಮನೇಲೇ ಸಹ ತಟ್ಟೆಗೆಲ್ಲನೂ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ. ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಹೆವಿ ಆಯಿತು. ಆದರೂ ಪರವಾಗಿಲ್ಲ, ವರ್ಷಕ್ಕೊಂದ್ಸಲ ಏನಾದ್ರೂ ಸಹ ಖುಷಿಯಿಂದ ಮಾಡಬೇಕಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಮೇಲೆ ಖುಷಿ ಇರುತ್ತೆ. ಮತ್ತು ಲಕ್ಷ್ಮಿನ ಮನೆಗೆ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಮಾಡ್ತೀವಿ. ಸ್ವಲ್ಪ ನಮ್ಮ ಯಜಮಾನ್ರೆಲ್ಲನೂ ಸಹ ರೆಡಿ ಮಾಡಿ ಕೊಟ್ಟರು. ತಟ್ಟೆ ಸಾಮಾನೆಲ್ಲನೂ ಅವರೇ ಜೋಡಿಸಿದ್ದು. ಅವ್ರು ರೆಡಿ ಮಾಡಿ ಕೊಟ್ಟು ಹೋಗಿ ಮಲ್ಕೊಂಬಿಟ್ರು. ಅವ್ರಿಗೂ ಕೆಲಸ ಅಲ್ವಾ, ಟಯರ್ಡ್ ಆಗಿರುತ್ತೆ ಅಂದ್ಬಿಟ್ಟು, ಸರಿ ನೀವು ತಟ್ಟೆ ಎಲ್ಲನೂ ಜೋಡಿಸ್ಕೊಡಿ, ನಾನೆಲ್ಲನೂ ರೆಡಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅವ್ರು ತಟ್ಟೆ ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಟ್ರು. ಸರಿ ಅಂದ್ಬಿಟ್ಟು ಅವ್ರು ಹೋಗಿ ಮಲ್ಕೊಟ್ರು. ಸ್ವಲ್ಪ ಅಮ್ಮನೂ ಸಹ ಹೆಲ್ಪ್ ಮಾಡಿದ್ರು. ಅಮ್ಮ ಬಂದಿದ್ರು ಊರಿಂದ, ಅವರು ಸಹ ಹೆಲ್ಪ್ ಮಾಡಿದ್ರು. ಸ್ಯಾರಿ ನರಿಗೆ ಎಲ್ಲನೂ ಹಿಡಿಯೋಕ್ಕೆಲ್ಲನೂ ಹೆಲ್ಪ್ ಮಾಡಿದ್ರು. ದೇವ್ರಿಗೆಲ್ಲನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸರಿ, ಅವ್ರಿಗೂ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ಮಾಡಿ. ದೇವ್ರ ಸಾಮಾನೆಲ್ಲನೂ ಸಹ ಅವರೇ ತೊಳ್ಕೊಟ್ಟಿದ್ರು. ಸರಿ, ನೀನು ಹೋಗಿ ಮಲ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಅವರೂ ಸಹ 12 ಗಂಟೆ ಆಯಿತು, ಅವರು ಹೋಗಿ ಮಲ್ಕೊಂಬಿಟ್ರು. ನಾನು ಮಿಕ್ಕಿದ್ದೆಲ್ಲನೂ ದೇವರಿಗೆ ಅಲಂಕಾರ ಎಲ್ಲನೂ ಮಾಡಿ ಆಲ್ಮೋಸ್ಟು ನಾನು ಪೂಜೆ ಮಾಡೋ ಅಷ್ಟರಲ್ಲಿ 5 o'clock ಆಗೇ ಬಿಡ್ತು. ಮಲ್ಲಿಗೆ ಇಲ್ಲ, ರಾತ್ರಿ ಫುಲ್ಲು ಕೆಲಸ ಮುಗಿಸಿದ್ದೀನಿ. ಮಲ್ಲಿಗೆ ದಿಂಡೆಲ್ಲನೂ ತೊಗೊಬಂದು, ಮಲ್ಲಿಗೆ ಹೂವು, ಬಿಡಿ ಹೂವು ತೊಗೊಂಡು ಬಂದ್ವಿ. ಅದೆಲ್ಲನೂ ಪೋಣಿಸಿ, ಮತ್ತು ಹಾಗೆ ಕಾಡು ಮಲ್ಲಿಗೆ ಮೊಗ್ಗು ಸಿಗುತ್ತೆ, ಅದನ್ನು ಸಹ ತೊಗೊಬಂದ್ವಿ. ಲಕ್ಷ್ಮಿಗೆ ಚೆನ್ನಾಗಿರುತ್ತೆ, ಅದು ಮೊಗ್ಗಾಗೇ ಮಲ್ಲಿಗೆ ಹೂವು ಥರನೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ರೆಡಿ ಮಾಡ್ಕೊಂಡ್ವಿ. ಇನ್ನು ಲಕ್ಷ್ಮಿಗೆ ಮುಖನ ಅಲಂಕಾರ ಮಾಡಬೇಕಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೆಲ್ಲನೂ ಸಹ ಪ್ರಿಪ್ರೇಷನ್ನ ಮಾಡಿಕೊಂಡು ಲಕ್ಷ್ಮಿಗೆ ಏನೇನು ಮಾಡಬೇಕು ಅಲಂಕಾರನ ಮಾಡಿದ್ವಿ. ಲಕ್ಷ್ಮಿಗೆ ಪ್ರಿಯವಾಗಿ ಏನೆಲ್ಲ ಅಲಂಕಾರ ಮಾಡಿದ್ರೂ ಸಾಲಲ್ಲ. ನಾವೆಷ್ಟೇ ಯಾವ ರೀತಿಯಾಗಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊತೀವಿ, ಅಷ್ಟು ಎಷ್ಟೇ ಮಾಡಿದ್ರೂ ಲಕ್ಷ್ಮಿಗೆ ದೇವರು ಒಲಿದು ಬಂದೇ ಬರುತ್ತೆ. ನಾವು ಎಷ್ಟೇ ಅಲಂಕಾರ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮಲ್ಲಿ ಏನಿರುತ್ತೋ ಅಷ್ಟಕ್ಕೆ ನಾವು ಮಾಡಿಕೊಂಡು ಹೋದರೆ ಸಾಕು. ತುಂಬ ಆಡಂಬರ ವಿಜೃಂಭಣೆ ಏನು ಮಾಡೋದೇನೋ ಬೇಕಾಗಿಲ್ಲ. ನಮ್ಮಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋದರೆ ಲಕ್ಷ್ಮಿ ಯಾವಾಗಿದ್ರೂ ನಮ್ಮ ಮನೆಗೆ ಒಲಿದು ಬಂದೇ ಬರ್ತಾಳೆ. ಆ ರೀತಿಯಾಗಿ ನಾನು ಮಾಡಿಕೊಂಡು, ನೋಡಿ, ನಮ್ಮ ಮನೇಲಿ ಆಗುವಂಥ ತಕ್ಕ ಮಟ್ಟಿಗೆ ನಾನಿಲ್ಲಿ ರೆಡಿನ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಮ್ಮನೆಯ ವರಮಹಾಲಕ್ಷ್ಮಿ
ಮತ್ತು ಸ್ಯಾರಿ ಎಲ್ಲನೂ ಸಹ ನಾವು ದುಡ್ಡೆಲ್ಲನೂ ಸಹ ಕೂಡಿಟ್ಕೊತಾ ಇರ್ತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಮುಗೀತು. ಈ ವರ್ಷದಿಂದ ನೆಕ್ಸ್ಟ್ ವರ್ಷ ಬರೋವರೆಗೂ ನಾವು ಸ್ಯಾರಿ ತೊಗೋಬೇಕು ಅಂತ ದುಡ್ಡನ್ನೆಲ್ಲನೂ ಕೂಡಿಟ್ಕೊತಾ ಇರ್ತೀವಿ. ಅಲ್ಪ ಸ್ವಲ್ಪ ಕೂಡಿಟ್ಕೊಂಡು ದೇವರಿಗೆ ಅಂತಲೇ ಸೀರೆ ತೊಗೊತೀವಿ. ತುಂಬಾ ಚೆನ್ನಾಗಿತ್ತು ಈ ಸೀರೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ದೇವರಿಗೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಎದ್ದು ಕಾಣ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ಮನೇಲೂ ಸಹ ಎಲ್ಲನೂ ಪೂಜೆ ಎಲ್ಲನೂ ಬೆಳಗ್ಗೆ 5 ಎಲ್ಲನೂ ಪೂಜೆ ಎಲ್ಲನೂ ಮುಗಿಸಿದ್ದಾಯಿತು. ನೆಕ್ಸ್ಟು ಸ್ವಲ್ಪ ಎಲ್ಲನೂ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲನೂ ಮುಗಿಸಿದ್ದಾದಮೇಲೆ ಇನ್ನು ಸಂಜೆ ಕುಂಕುಮ ಕರಿಯೋ ಟೈಮ್ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆನ ಮಾಡಿಕೊಂಡೆ. ಸಂಜೆ ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟು 6 ಅಥವಾ 6:30 ಆಗಿತ್ತು. ಸರಿ ಕುಂಕುಮ ಕರಿಬೇಕು ಅಂದ್ಬಿಟ್ಟು ಎಲ್ಲನೂ ಮಕ್ಕಳೆಲ್ಲನೂ ರೆಡಿ ಆದರು. ಮತ್ತು ನಾನು ಎಲ್ಲನೂ ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿಬಿಡೋಣ ಸಂಜೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಪೂಜೆನ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಮಳೆ ಶುರು ಆಯಿತು. ಸರಿ ಅಂತ ಹೇಳಿಬಿಟ್ಟು ಮಳೆಯೆಲ್ಲ ನಿಂತ ಮೇಲೆ ಎಲ್ಲನೂ ಮುತ್ತೈದರೆಲ್ಲನೂ ಸಹ ಕುಂಕುಮ ಕರೆದು ಅದೊಂಥರ ಖುಷಿ ಇತ್ತು. ಎಲ್ಲರ ಮನೆಗೆ ಹೋಗಿ ಕರೆಯೋದೊಂಥರ, ಅವ್ರು ಬಂದು ನಮ್ಮ ಮನೆಗೆ ಕುಂಕುಮ ತೊಗೊಂಡು ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಬ್ಬ ಅಂತ ಅಂದಮೇಲೆ ಏನೋ ಒಂದು ದೊಡ್ಡ ಹಬ್ಬ ಅಂತಲೇ ಅನ್ನಿಸ್ತು. ನಾವು ವರ್ಷ ಬೇರೆ ಬೇರೆ ಹಬ್ಬಗಳೆಲ್ಲನೂ ಬರ್ತಾನೆ ಇರುತ್ತೆ. ಆ ಹಬ್ಬಗಳೆಲ್ಲ ಏನು ಅಷ್ಟು ಹೆಣ್ಮಕ್ಳಿಗೆ ಏನು ಅನಿಸಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ನೋಡಿ, ಒಂಥರ ರೆಡಿ ಆಗೋದಾಗಲಿ, ಲಕ್ಷ್ಮಿಗೆ ಅಲಂಕಾರ ಮಾಡೋದಾಗಲಿ, ಮತ್ತು ಆಗಲೇ ನಾವು ಶಾಪಿಂಗ್ ಮಾಡೋದಾಗಲಿ, ಶಾಪಿಂಗಿಂದ ಶುರು ಆಗುತ್ತೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಅಲ್ಲಿಂದನೇ ಏನೋ ಒಂಥರ ಸಂಭ್ರಮ ಖುಷಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸಂಜೆ ಪೂಜೆ ಎಲ್ಲನೂ ಮುಗಿಸಿ ಬೇರೆಯವ್ರ ಮನೆಗೆ ಹೋಗಿ ಕರೆಯೋದಾಗಲಿ, ಅವ್ರು ಬರೋದು ನಮ್ಮ ಮನೆಗೆ ತೊಗೊಂಡೋಗೋದಲ್ಲಿ ಒಂಥರ ಖುಷಿ ಇತ್ತು. ಗಂಡಸರಿಗೆಲ್ಲ ಏನು ಅನಿಸಲ್ಲ. ಅವರು ಅಯ್ಯೋ ನೀವೇನೋ ಮಾಡ್ಕೊಳ್ರಮ್ಮ ನಿಮ್ದಲ್ವಾ ಪೂಜೆ ಅಂದ್ಬಿಟ್ಟು ಅವ್ರ ಕೆಲಸ ಕಾರ್ಯಗಳಿಗೆ ಅವ್ರು ಹೋಗ್ಬಿಡ್ತಾರೆ. ಇರೋದೇ ಹೆಣ್ಮಕ್ಳಿಗೆ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಸಂಜೆ ಪೂಜೆ ಎಲ್ಲನೂ ಮುಗಿಸ್ಕೊತಾ ಇದೆ. ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಈ ಸೀರೆ ಉಟ್ಕೊಂಡು ಸ್ವಲ್ಪ ಆಚೆ ಕಡೆ ಹೋಗೋದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು. ಆದರೂ ಏನು ಮಾಡೋಕ್ಕಾಗತ್ತೆ, ಮಳೆ ಯಾರ ಕೈಲಿ ತಡೆಯೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಪೂಜೆ ಎಲ್ಲನೂ ಮುಗಿಸ್ಕೊತಾ ಇದ್ವಿ. ಮನೇಲಿ ಮಕ್ಕಳೆಲ್ಲನೂ ರೆಡಿಯಾಗಿದ್ದರು. ಹೆಣ್ಮಕ್ಳು ಒಂಥರ ಓಡಾಡ್ತಿದ್ರೆ ನಮಗೂ ಒಂಥರ ಖುಷಿ. ಚಿಕ್ಕ ಮಕ್ಕಳೆಲ್ಲನೂ ಲಂಗ ಬ್ಲೌಸ್ಗಳು ಹಾಕ್ಕೊಂಡು, ಮತ್ತು ಗಂಡು ಮಕ್ಕಳೆಲ್ಲನೂ ಚಿಕ್ಕ ಮಕ್ಕಳೆಲ್ಲನೂ ನೋಡಿ ನಮ್ಮ ಮನೇಲಿ ಮಕ್ಕಳು ಸಹ ರೆಡಿಯಾಗಿ ಕೂತಿದ್ದಾರೆ. ನಮ್ಮ ಮನೇಲಂತೂ ಮುದ್ದು ಮರೆಯೋದು ಪಂಚೆ ಶರ್ಟ್ ಹಾಕ್ಕೊಂಡು ಕೂತಿದ್ದಾನೆ. ನನ್ನ ಮಗಳು ತನ್ವಿನೇ ವಿಡಿಯೋ ಮಾಡ್ತಾ ಇದ್ದಿದ್ದು. ಅವಳು ಬಂದು ಚಿಂತು ಅಂತ ತನ್ವಿ ಫ್ರೆಂಡು. ಹಾಗೆ ನಮ್ಮಮ್ಮನೂ ಅಲ್ಲೇ ಕೂತಿದ್ದಾರೆ ನೋಡಿ. ಅವ್ರ ಪಾಪ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿಕೊಟ್ರು. ಅವರಿಲ್ಲ ಅಂದರೆ ನನಗೆ ಇದ್ದಿದ್ದು ಕಷ್ಟ ಆಗಿರೋದು. ಮತ್ತು ಪೂಜೆ ಎಲ್ಲನೂ ಮುಗಿಸಿ ಎಲ್ಲ ಮುತ್ತೈದರೆಲ್ಲನೂ ಬಂದು ಸಹ ಕುಂಕುಮನ ತೊಗೊಂಡೋದ್ರು. ಹಾಗೆ ನೆಕ್ಸ್ಟು ಎಲ್ಲರೂ ಬಂದೋದ್ಮೇಲೆ ದೃಷ್ಟಿ ಅಂತೂ ಲಕ್ಷ್ಮಿಗೆ ಹಾಗೆ ಆಗಿರುತ್ತಲ್ವ. ಕೊನೆಯದಾಗಿ ನಾವು ಇಲ್ಲಿ ರತ್ನಿನ ಮಾಡ್ಕೊಳ್ಳೋಣ ಕೆಂಪಾರ್ತಿನ ಅಂತ ಹೇಳಿಬಿಟ್ಟು 3 ಜನನು ನಾನು ತನ್ವಿ ಹಾಗೆ ನಮ್ಮಮ್ಮ ದೇವರಿಗೆ ದೃಷ್ಟಿನ ತೆಗಿತಾ ಇದ್ವಿ. ನಮ್ಮ ಮನೆಯವ್ರಿಗೆ ಹಾಡು ಹೇಳ್ರಿ ಅಂತ ರೇಗಿಸ್ತಾ ಇದೆ. ಅವರೇ ವಿಡಿಯೋ ಮಾಡ್ತಾ ಇದ್ದಿದ್ದು. ಸರಿ ಎಲ್ಲರೂ ಬಂದು ಹೋದ್ಮೇಲೆ ಖಂಡಿತವಾಗ್ಲೂ ದೃಶ್ಯ ಹಾಗೇ ಆಗಿರುತ್ತೆ, ನಮಗೂ ಆಗಿರುತ್ತೆ ಅಂತ ಹೇಳ್ಬಿಟ್ಟು ದೇವರಿಗೆ ದೃಷ್ಟಿನ ತೆಗಿತಾ ಇದ್ವಿ. ಫೈನಲ್ ಆಗಿ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟಾಗಿ ಮುಗೀತು. ತುಂಬಾ ಚೆನ್ನಾಗಾಗಿತ್ತು ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಮೇಲೆ ಹೆಣ್ಮಕ್ಳಿಗೆಲ್ಲ ಖುಷಿ ಇರುತ್ತಲ್ವ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಏನೇ ಟಯರ್ಡ್ ಆಗಿದ್ರೂ ಹಬ್ಬ ಮಾಡಬೇಕು ಅನ್ನೋದು ಖುಷಿ ಇರುತ್ತೆ. ಹಾಗೆ ನೆಕ್ಸ್ಟು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರಲಿ, ಇದೇ ರೀತಿಯಾಗಿ ಮಾಡ್ತಾನ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.